ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ನಿಮ್ಗೆ ನಿನ್ನೆ ರಾತ್ರಿ ಉಳಿದಿರೋ ಅನ್ನದ್ಲಿಂದ ತಾಲಿಪಟ್ಟಿ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೇನೆ ರೀ. ಮೊದಲಿಗೆ ನಾವಿಲ್ಲೊಂದು ಕುಟ್ಟಾಣಿ ತೊಗೋಬೇಕ್ರಿ. ಅದ್ರೊಳಗೆ ಒಂದು ಬೆಳ್ಳುಳ್ಳಿ ಗಡ್ಡಿ, ಒಂದು ಅರ್ಧ ಇಂಚು ಶುಂಠಿ, 2 ಹಸಿಮೆಣ್ಸಿನ್ಕಾಯಿ. ನಾ 3 ತೊಗೊಂಡಿನಿ ರೀ ನಾನು ಹಸಿಮೆಣ್ಸಿನ್ಕಾಯಿ. ಖಾರ ಕಡಿಮೆ ತಿಂತೇವೆ ಅಂತೇಳಿ, ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ತೊಗೋಬೋದು. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೇಕ್ರಿ. ಇವೆಲ್ಲನೂ ಚೆಂದಂಗೆ ಜಜ್ಕೋಬೇಕ್ರಿ, ಸಣ್ಣ ಆಗೋವರೆಗೂ ಜಜ್ಕೋಬೇಕ್ರಿ. ಇದನ್ನ ನಿಮ್ಮ ಕಡೆ ಏನರ ಈ ಥರ ಕುಟ್ಟಾಣಿ ಇಲ್ಲ ಅಂದ್ರೆ ನೀವು ಇವೆಲ್ಲನೂ ಜಾರ್ನಾಗ ಹಾಕಿ ಅದ್ರನ್ಯಾಗೂ ಪೇಸ್ಟ್ ಮಾಡ್ಕೋಬೋದ್ರಿ. ಈಗ ನಾನು ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಹಾಕತ್ತೀನಿ. ಉಪ್ಪು ಹಾಕ್ಕೊಂಡು ಹರ್ಕೊಂಡ್ರೆ ಏನಾಗ್ತೈತಿ ರೀ, ಅದು ಜಲ್ದಿ ಸಣ್ಣ ಆಗ್ತೈತಿ. ಜಲ್ದಿ ಸಣ್ಣಾಗಿ ಚಲೋ ಇದು ಆಗ್ತೈತಿ ರೀ, ಪೇಸ್ಟ್ ಆಗ್ತೈತಿ. ಈ ಥರ ಅರಿಬೇಕ್ರಿ. ಇದನ್ನು ಚೆನ್ನಾಗಿ ಹರ್ಕೊಂಡು ಸಣ್ಣ ಮಾಡ್ಕೋಬೇಕ್ರಿ. ನೋಡಿರಿ, ಈ ಥರ ಬಂದೈತೆ ನೋಡಿರಿ ಪೇಸ್ಟ್. ಇದೆ ಇಷ್ಟಾದ್ರೆ ಸಾಕ್ರಿ. ಈಗ ಒಂದು ಜಾರ್ನಾಗ ನಿನ್ನೆ ನೈಟ್ ರೈಸ್ ಮಾಡಿದ್ದೆ, ಅದು ಸ್ವಲ್ಪ ಉಳಿದಿತ್ತು. ಅದನ್ನ ಹಾಕ್ಕೊಂಡೇನಿ. ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೋಬೇಕ್ರಿ. ಅದು ಅನ್ನ ಎಷ್ಟೈತೆ ನೋಡ್ರಿ, ಅದು ನೋಡಿಕೊಂಡು ಹಾಕ್ಕೋಬೇಕ್ರಿ ನೀರು. ನಾವು 1 ಗ್ಲಾಸ್ ಅಷ್ಟು ಹಾಕೇನಿ. ಇದನ್ನ ರುಬ್ಬೇಕ್ರಿ, ಚೆನ್ನಾಗಿ ಸಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೋಬೇಕ್ರಿ. ಇಷ್ಟಾದ್ರೆ ಸಾಕ್ರಿ ಪೇಸ್ಟ್. ಈಗ ಒಂದು ಪರಾತಕ್ಕೆ 1 ಕಪ್ನಷ್ಟು ಜೋಳದ ಹಿಟ್ಟು ತೊಗೊಂಡೇನ್ರಿ ನಾನು. 1 ಕಪ್ ಜೋಳದ ಹಿಟ್ಟು ಇದೈತಲ್ರಿ, ಇಷ್ಟಾದ್ರೆ ಸಾಕು. ನಿಮ್ಮ ಕಡೆ ಈ ಥರ ಇಲ್ಲಾಂದ್ರೆ 1 ಗ್ಲಾಸ್ನಷ್ಟು ತೊಗೋಬೋದು. ಈಗ ಇನ್ನೊಂದು ಕಪ್ ಗೋಧಿ ಹಿಟ್ಟು ತೊಗೊಂಡೇನ್ರಿ. ಟೋಟಲ್ 1 ಕಪ್ ಜೋಳದ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು ತೊಗೊಂಡೇನ್ರಿ. ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ. ಈ ಕಾಳು ಇರ್ತೈತಲ್ರಿ, ಅಜ್ವೈನ್ ಅಂತೇವಲ್ಲ, ಅದನ್ನು ಸ್ವಲ್ಪ ಹಿಂಗೆ ಕೈಯಾಗ ತಿಕ್ಕಿ ಹಾಕ್ಬೇಕ್ರಿ. ಚಲೋ ವಾಸನೆ ಬರ್ತೈತೆ ಅದರಿಂದ. ಉಪ್ಪು ಒಂದು ಸ್ವಲ್ಪ ಹಾಕ್ಬೇಕ್ರಿ. ನಾವು ಅವಾಗ ಹಸಿ ಖಾರ ಹರ್ಕೊಳ್ಳೋ ಮುಂದೆ ಸ್ವಲ್ಪ ಉಪ್ಪು ಹಾಕಿದ್ದೀವಿ ರೀ. ಈಗ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು. ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಅವಾಗ ಜಜ್ಜಿದ್ದಲ್ರಿ ಇದು ಪೇಸ್ಟ, ಇದನ್ನು ಸ್ವಲ್ಪ ಹಾಕ್ಕೊತೀನಿ ರೀ. ಸ್ವಲ್ಪ ತುರಿದಿದ್ದು ಕ್ಯಾರೆಟ್, ಸಣ್ಣಗೆ ಹೆಚ್ಕೊಂಡಿದ್ದು ಉಳ್ಳಾಗಡ್ಡಿ ರೀ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅನ್ನ ಏನು ರುಬ್ಬಿದ್ವಲ್ರಿ ನಾವು ಜಾರ್ನಾಗ, ಆ ಅನ್ನದ ಪೇಸ್ಟ್ ಹಾಕ್ಕೋಬೇಕ್ರಿ. ಎಷ್ಟೈತೆ ಅಷ್ಟು ಹಾಕ್ಕೋರಿ. ನೀರೀಗ ಹಾಕಕ್ಕೆ ಹೋಗ್ಬಾರ್ದ್ರಿ. ಫಸ್ಟ್ ಅದು ಅನ್ನ ಏನು ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊತ ಅದು ನೋಡ್ಕೋಬೇಕ್ರಿ ನೀವು ಹದ ಅದ್ರದ್ದು. ನೋಡಿಕೊಂಡು ಅದ್ರ ಮೇಲೆ ನಿಮ್ಗೆ ಎಷ್ಟು ನೀರು ಬೇಕಾಗ್ತೈತಲ್ಲ ಅಷ್ಟು ಸ್ವಲ್ಪ ಚಿಮ್ಕೊಡೋದು ಕಲಿಸ್ಕೋಬೇಕ್ರಿ. ಈಗ ಸ್ವಲ್ಪ ಅರಿಶಿಣ ಪುಡಿ ಹಾಕತ್ತೀನಿ ನಾನು. ಈ ಅರಿಶಿಣ ಪುಡಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದು ಈಗ ನೋಡ್ರಿ, ನಾ ಇನ್ನೂ ನೀರು ಹಾಕಿಲ್ರಿ. ಇದಕ್ಕೆ ನೀರು ಹಾಕ್ಲಾರ್ದನೇ ಈ ಥರ ಬಂದೈತ್ರಿ ನಂದು. ನಿಮಗೆ ನೀರು ಏನಾದರೂ ಹಾಕ್ಕೋಬೇಕು ಅನ್ನಿಸ್ತಂದ್ರೆ ಒಂದು ಸ್ವಲ್ಪ ನೀರು ಚಿಮ್ಕೊಡೋದು ಕಲಿಸ್ಕೋಬೇಕ್ರಿ. ಈ ಥರ ಇಷ್ಟು ಸಾಫ್ಟ್ ಆದರೆ ಸಾಕಾಗ್ತೈತಿ. ಈಗ ಇದು ಎಣ್ಣೆ ಪ್ಯಾಕೆಟ್ ರೀ. ಇದನ್ನ ಸುತ್ತೋಲು ಕಟ್ ಮಾಡ್ಕೋಬೇಕ್ರಿ. ಇದನ್ನ ಕಟ್ ಮಾಡಿಕೊಂಡು ಇದಕ್ಕೊಂದು ಸ್ವಲ್ಪ ಎಣ್ಣೆ ಸವರ್ಬೇಕ್ರಿ. ಎಣ್ಣೆ ಸವರಿ ಇದಕ್ಕೆ ಮೊದಲೇ ಸ್ವಲ್ಪ ಎಣ್ಣೆ ಇತ್ತು, ಆದ್ರೂ ನಾ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಕೊಳತ್ತೇನೆ ರೀ. ಈ ಥರ ಎಣ್ಣೆ ಹಚ್ಕೊಂಡು ಒಂದು ಉಳ್ಳಿ ಹರ್ಕೊಂಡು ಈ ಥರ ಗೋಲ್ ಮಾಡಿ ಅದ್ರ ಮೇಲೆ ಇಟ್ಟು ತಟ್ಟಬೇಕ್ರಿ. ಅದನ್ನು ನೀವು ಚಪಾತಿ ಲಟ್ಸೋ ಇದ್ರಲ್ಲಿಂದನೂ ಲಟ್ಟಿಸ್ಬೋದು ರೀ. ಆದರೆ ಹಿಂಗೆ ತಟ್ಕೊಂಡ್ರೂ ಚಲೋ ಬರ್ತೈತೆ ರೀ. ಹಿಟ್ಟು ಸಾಫ್ಟ್ ಇರ್ತೈತಲ್ಲ, ಚಲೋ ಬರ್ತೈತೆ ಅದು. ಈ ಥರ ತಟ್ಕೋಬೇಕ್ರಿ. ಹಿಂಗೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ತಟ್ಕೊಂಡು ಅನ್ನ ಉಳಿದ್ರೆ ಸ್ವಲ್ಪ ಅನ್ನ ಉಳಿದ್ಬಿಟ್ಟಿರ್ತೈತಿ, ಏನು ಮಾಡೋದಪ್ಪ ಅಂತೇಳಿ ಟೆನ್ಷನ್ ಆಗಿರ್ತೀವಿ. ಅದನ್ನು ನಾವು ಹಿಂಗೆ ಉಪಯೋಗಿಸ್ಕೋಬೋದು ನೋಡಿರಿ. ಬೆಳಗ್ಗೆ ಇಲ್ಲಿ ಹಂಚು ಕಾದೈತ್ರಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಸವರ್ಬೇಕ್ರಿ. ಎಣ್ಣೆ ಸವರಿ ಅದೇನು ತಟ್ಕೊಂಡೇವಲ್ರಿ ತಾಲಿಪಟ್ಟಿ, ಅದನ್ನು ಹಂಚ ಮೇಲೆ ಹಾಕ್ತೇನೆ ನೋಡಿರಿ. ಹಂಚ ಮೇಲೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕ್ರಿ. ಇದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕ್ರಿ. ಹಾಕ್ಕೊಂಡು 2 ಕಡೆ ಹೊಳಿಸಿ ಬೇಯಿಸ್ಬೇಕು ನೋಡಿರಿ. ಹೊಳ್ಸೇನೀಗ
ಹಿಂಗೆ ಸ್ವಲ್ಪ ಕೆಂಪಗೆ ಆಗ್ಬೇಕು ರೀ, ಆದರೆ ಚಲೋ ಇರ್ತೈತಿ. ಸಾಫ್ಟ್ ಇಷ್ಟಪಡೋರು ಸಾಫ್ಟನ್ನು ತಿನ್ಬೋದು. ಇಲ್ಲಪ್ಪ ನಮ್ಗೆ ಕ್ರಿಸ್ಪಿ ಇಷ್ಟ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತನ ಬೇಯಿಸ್ಕೊಂಡ್ರೆ ಕ್ರಿಸ್ಪಿ ಆಗ್ತೈತಿ. ಇದನ್ನ ಕೊಬ್ಬರಿ ಚಟ್ನಿ ಜೊತೆ ತಿಂದ್ರೆ ಸೂಪರಾಗಿರ್ತೈತಿ. ಮ್ಯಾಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೊಬ್ಬರಿ ಚಟ್ನಿಯಾಗ ತಿನ್ಬೇಕು ನೋಡ್ರಿ. ನಿಮ್ಗೆ ಏನರ ನಾನು ಮಾಡಿರೋದು ಇದು ತಾಲಿಪಟ್ಟು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ.